ಮಾಡ್ತೀಯಾ? ಹೌದು, ಹೇಳಿ ಅದ್ಕೆ. ಜಾನ್ವಿ, ಅಡ್ಗೆ ಮಾಡಿಟ್ಟಿದೀನಿ. ವಾಸಂತಿ ಅತ್ತೆಗೆ ಮತ್ತೆ ಮಿಥುನ್ಗೆ ಮರೀದೆ ಊಟ ಮಾಡಕ್ ಹೇಳು. ಅವರಿಬ್ರು ಊಟ ಮಾಡೋದ್ನ ಮರೆಯದ? ಚಾನ್ಸೇ ಇಲ್ಲ ಬಿಡಿ. ಗಡಿಯಾರ 1 ಗಂಟೆ ತೋರಿಸ್ತಿದ್ದಂಗೆ ಕರೆಕ್ಟ್ ಆಗಿ ಊಟಕ್ಕೆ ಹಾಜರಾಗ್ಬಿಡ್ತಾರೆ. ಟೈಮ್ ಅಂದ್ರೆ ಪಕ್ಕಾ ಟೈಮ್. ಜಾನ್ವಿ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಅವ್ರನ್ನ ನೋಡಿದ್ರೆ, ಅವ್ರನ್ನ ನೆನ್ಸ್ಕೊಂಡ್ರೆ ಮೈಯೆಲ್ಲ ಹಾಗೆ ಹುರಿದೋಗ್ಬಿಡುತ್ತೆ. ಅವ್ರಿಗೆ ಸೇವೆ ಮಾಡೋದೆಲ್ಲ ನನ್ ಕೈಯಲ್ಲಿ ಆಗಲ್ಲ ಅದ್ಕೆ. ಜಾನ್ವಿ, ಅವರು ನಿಮ್ಗೆ ಅತ್ತೆ ಆಗ್ಬೇಕು, ಅದನ್ನ ನೆನ್ಪಲ್ಲಿಡ್ಕೋ. ನೆನ್ಪಲ್ಲಿಟ್ಕೊಳ್ಳೋ ತರ ಯಾವ ಒಳ್ಳೆ ಕೆಲಸನೂ ಮಾಡಿಲ್ಲ ಅವ್ರು ನಮ್ಗೆ ಅದ್ಕೆ. ಜಾನ್ವಿ, ನಮ್ ಲೈಫಲ್ಲಿ ಬರೋ ಎಲ್ರು 100% ಪರ್ಫೆಕ್ಟ್ ಆಗಿರ್ತಾರೆ ಅಂತ ನಾವ್ ಹೇಳೋಕ್ಕಾಗಲ್ಲ. ಕೆಲವರು ಪಾಠ ಹೇಳ್ಕೊಡ್ತಾರೆ, ಇನ್ ಕೆಲವರು ಪಾಠ ಕಲ್ಸ್ಕೊಟ್ಟು ಹೋಗ್ತಾರೆ. ಎಲ್ರೂ ಒಂದೇ ತಗಡಿಲ್ ಹಾಕಿ ತೂಗೋದು ಸರಿ ಬರಲ್ಲ. ಲೈಫ್ನ ಬಂದಂಗೆ ಸ್ವೀಕರಿಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಆಯ್ತು ಅದ್ಕೆ. ಗುಡ್ ಗರ್ಲ್. ನಾನು ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡ್ ಬರ್ತೀನಿ. ಮನೆ ಕಡೆ ಜೋಪಾನ. ಸರಿ ಅದ್ಕೆ. ಬಾಯ್ ಜಾನ್ವಿ. ಅಯ್ಯಯ್ಯಯ್ಯಯ್ಯೋ, ಯಾಕ್ರಿ ಹಾಕೋಗ್ತಾ ಇದ್ದೀರಾ? ಇದೇ ಮನೇಲೆ ಬಿದ್ದಿರ್ತೀನಿ. ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀನಿ? ಅದೇನ್ ವಿಷಯ ಅಂತ ಹೇಳಿ. ಹೇಳ್ತೀನಿ ನೋಡು. ಯಾವ ವಿಷಯನ ನಾನು ನಿನ್ನ ಹತ್ರ ಕೇಳಬಾರ್ದು ಅಂತ ಅನ್ಕೋತೀನೋ ಪದೇ 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 ಅದೇ ವಿಷಯ ಕೇಳೋ ತರ ಬರ್ತಾ ಇದೆ. ಲೇ ಅಮ್ಮ, ಅಳಿ ಅಂದ್ರು ತುಂಬಾ ಕಷ್ಟದಲ್ಲಿದ್ದಾರೆ ಕಣೆ. ದಯವಿಟ್ಟು ಆ ಜಮೀನಿನ ಪತ್ರ ಕೊಡೆ. ಏನ್ರಿ ಹೇಳ್ತಾ ಇದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಜಮೀನ್ ಪತ್ರನಾ? ಹೌದು ಬಾಮ. ಲೇ, ಅಳಿ ಅಂದ್ರು ನಮಗೋಸ್ಕರ ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಕಣೆ. ನಾವೀಗ ಅವ್ರ ಮರ್ಯಾದೆ ಕಾಪಾಡೋದು ನಮ್ ಕರ್ತವ್ಯ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನೋಡೆ, ನಮ್ ಸಪ್ತಮಿ ಮದ್ವೆನಲ್ಲಿ 10 ಲಕ್ಷ ಈಗಿಂದೀಗ್ಲೇ ಕೊಡ್ಬೇಕು, ಆಮೇಲೆ ಮದ್ವೆ ಅಂತ ಆ ಫೈನಾನ್ಷಿಯರ್ ಸುಂದರ್ ಬಂದು ಹಠ ಮಾಡಿ ಮದ್ವೆ ನಿಲ್ಸಿದ್ದ ಅಲ್ವಾ? ಹೌದು. ಆಗ ಅಳಿ ಅಂದ್ರು ಎಲ್ಲಿಂದನೋ 10 ಲಕ್ಷ ರೂಪಾಯಿ ತಂದ್ಕೊಟ್ಟು ನಮ್ ಮರ್ಯಾದೆ ಉಳಿಸಿದ್ರು ತಾನೆ? ಹೌದು. ನಮ್ಮ ಅಳಿ ಅಂದ್ರು ಆ 10 ಲಕ್ಷ ರೂಪಾಯಿನ ಎಲ್ಲಿಂದ ತಂದಿದ್ದಾರೆ ಗೊತ್ತೇನೆ? ಎಲ್ಲಿಂದ? ಲೇ, ತುಂಬಾ ಕ್ರೂರವಾಗಿ ಹಿಂಸೆ ಕೊಡುವಂತ ಫೈನಾನ್ಸರ್ ಹತ್ರ ಹೋಗಿ ಬಡ್ಡಿಗೆ ಸಾಲ ತಂದಿದ್ದಾರೆ ಕಣೆ. ಮಾಮ, ಇವತ್ತು ಆ ಫೈನಾನ್ಸಿಯರು ಅಳಿಯಂದ್ರು ಆಫೀಸಿಗೆ ಬಂದಿದ್ರು ಕಣೆ. ಆಫೀಸ್ನಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತನೂ ನೋಡ್ದೆ. ನಮ್ಮ ಅಳಿಯಂದ್ರಿಗೆ ಬಾಯಿಗೆ ಬಂದಕ್ಕೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈದ್ರು. ಬೇಗ ಹೋಗಿ ಜಮೀನಿನ ಪತ್ರ ತಗೊಂಡ್ ಬಾರೆ.